ಡಿಸಿ ಸಪ್ಲೈನ ಪೊಲಾರಿಟಿಯನ್ನು ಪರಿಶೀಲಿಸುವುದು. ಡೆಟರ್ಮೈನಿಂಗ್ ದ ಪೊಲಾರಿಟಿ ಆಫ್ ಡಿಸಿ ಸಪ್ಲೈ. ಡಿಸಿ ಎಂದರೆ ಡೈರೆಕ್ಟ್ ಕರೆಂಟ್ ಎಂದರ್ಥ. ಇದರಲ್ಲಿ ವಿದ್ಯುತ್ ಪ್ರವಾಹವು ಒಂದೇ ದಿಕ್ಕಿನಲ್ಲಿ ಹರಿಯುತ್ತದೆ. ಡಿಸಿ ಪೂರೈಕೆಯ ಧ್ರುವೀಯತೆ ಅಥವಾ ಪೊಲಾರಿಟಿಯನ್ನು ತಪ್ಪಾಗಿ ಅಥವಾ ಹಿಮ್ಮುಖವಾಗಿ ಜೋಡಿಸಿದ್ದರೆ ಆಗ ಇದರಿಂದ ಉಪಕರಣಗಳಿಗೆ ಹಾನಿಯಾಗಬಹುದು ಮತ್ತು ಸುರಕ್ಷತೆಗೆ ಅಪಾಯವನ್ನುಂಟು ಮಾಡಬಹುದು. ಆದ್ದರಿಂದ ಡಿಸಿ ಸಪ್ಲೈನ ಪೊಲಾರಿಟಿಯನ್ನು ಸರಿಯಾದ ರೀತಿಯಲ್ಲಿ ಗುರುತಿಸುವುದು ಮತ್ತು ಸಂಪರ್ಕಿಸುವುದು ಬಹಳ ಮುಖ್ಯವಾಗಿರುತ್ತದೆ. ಇದರಿಂದ ಉಪಕರಣವು ಸುರಕ್ಷಿತವಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಮತ್ತು ದುರ್ಘಟನೆಗಳಿಂದ ತಪ್ಪಿಸಿಕೊಳ್ಳಬಹುದು. ಈ ವಿಡಿಯೋದಲ್ಲಿ ಡಿಸಿ ಸಪ್ಲೈನ ಪೊಲಾರಿಟಿಯನ್ನು ಪರಿಶೀಲಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಪೊಲಾರಿಟಿಯನ್ನು ಸಾಮಾನ್ಯವಾಗಿ ಮಲ್ಟಿಮೀಟರ್ ಅಥವಾ ಪೊಲಾರಿಟಿ ಟೆಸ್ಟರ್ನ ಸಹಾಯದಿಂದ ಮಾಡಲಾಗುತ್ತದೆ. ಮೊದಲಿಗೆ ಪಾಲಿಸಬೇಕಾದ ಕೆಲವು ಅವಶ್ಯಕ ಸುರಕ್ಷತಾ ಮುನ್ನೆಚ್ಚರಿಕೆಗಳ ಮೇಲೆ ಗಮನ ಹರಿಸೋಣ ಬನ್ನಿ. ಮಲ್ಟಿಮೀಟರ್ನ ಎರಡೂ ಪ್ರೋಬ್ಗಳನ್ನು ಬ್ಯಾಟರಿಯ ಟರ್ಮಿನಲ್ಗಳ ಮೇಲೆ ಸರಿಯಾದ ರೀತಿಯಲ್ಲಿ ಇರಿಸಿ. ಮಲ್ಟಿಮೀಟರ್ನಿಂದ ರೀಡಿಂಗ್ ಅನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಿ. ಲೆಡ್ ಆಸಿಡ್ ಬ್ಯಾಟರಿಯ ಪೊಲಾರಿಟಿಯನ್ನು ಪರೀಕ್ಷಿಸುವ ಸಮಯದಲ್ಲಿ ಹ್ಯಾಂಡ್ ಗ್ಲೌಸ್, ಗಾಗಲ್ಸ್, ನೋಸ್ ಮಾಸ್ಕ್ ಮತ್ತು ಸೇಫ್ಟಿ ಬೂಟ್ಸ್ ಧರಿಸಬೇಕು. ಈಗ ಪೊಲಾರಿಟಿಯ ಪರೀಕ್ಷೆ ಮಾಡುವ ಪ್ರಕ್ರಿಯೆಯನ್ನು ನೋಡೋಣ ಬನ್ನಿ. ಮೊದಲಿಗೆ ಡಿಸಿ ಪೂರೈಕೆಯ ಪೊಲಾರಿಟಿಯನ್ನು ತಿಳಿದುಕೊಳ್ಳುವುದಕ್ಕಾಗಿ ನಮಗೆ ವಿವಿಧ ರೀತಿಯ ಬ್ಯಾಟರಿಗಳ ಅವಶ್ಯಕತೆ ಇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ಸೀಲ್ಡ್ ಲೆಡ್ ಆಸಿಡ್ 12 ವೋಲ್ಟ್ 7.5 AH ಬ್ಯಾಟರಿ ಆಗಿದೆ. ಇದರಲ್ಲಿ ಒಂದು ಪಾಸಿಟಿವ್ ಟರ್ಮಿನಲ್ ಮತ್ತು ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಇರುತ್ತದೆ. ಒಂದು ಮಲ್ಟಿಮೀಟರ್ ತೆಗೆದುಕೊಳ್ಳಿ ಮತ್ತು ಸೆಲೆಕ್ಟರ್ ಸ್ವಿಚ್ ಅನ್ನು 20 ವೋಲ್ಟ್ ಡಿಸಿಗೆ ಸೆಟ್ ಮಾಡಿ. ಕಪ್ಪು ಬಣ್ಣದ ಪ್ರೋಬ್ ಅನ್ನು ಮಲ್ಟಿಮೀಟರ್ನ ಕಾಮನ್ ಪ್ಲಗ್ನಲ್ಲಿ ಹಾಕಿ ಮತ್ತು ಕೆಂಪು ಬಣ್ಣದ ಪ್ರೋಬ್ ಅನ್ನು ಎಸಿ ಡಿಸಿ ವೋಲ್ಟೇಜ್ ಕರೆಂಟ್ ಪ್ಲಗ್ಗೆ ಹಾಕಿ. ಈಗ ಕಪ್ಪು ಬಣ್ಣದ ಪ್ರೋಬ್ ಅನ್ನು ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ ಮೇಲೆ ಮತ್ತು ಕೆಂಪು ಪ್ರೋಬ್ ಅನ್ನು ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ಗೆ ಹಾಕಿ. ಮಲ್ಟಿಮೀಟರ್ನ ಡಿಸ್ಪ್ಲೇ ಮೇಲೆ ಬ್ಯಾಟರಿಯ ವೋಲ್ಟೇಜ್ 12.74 ವೋಲ್ಟ್ ಎಂದು ತೋರಿಸುತ್ತಿದೆ. ಮರುಪರಿಶೀಲನೆ ಮಾಡಿದಾಗಲೂ ಕೂಡ ವೋಲ್ಟೇಜ್ 12.74 ವೋಲ್ಟ್ ತೋರಿಸುತ್ತಿದೆ. ಈಗ ಮಲ್ಟಿಮೀಟರ್ನ ಎರಡೂ ನಾಬ್ಗಳನ್ನು ಬದಲಾಯಿಸಿದರೆ ರೀಡಿಂಗ್ ನೆಗೆಟಿವ್ 12.74 ವೋಲ್ಟ್ ಎಂದು ತೋರಿಸುತ್ತದೆ. ಈಗ ನಾವು ಮತ್ತೊಂದು 9 ವೋಲ್ಟ್ನ ಒಂದು ಬ್ಯಾಟರಿಯನ್ನು ತೆಗೆದುಕೊಳ್ಳೋಣ. ಈ ಬ್ಯಾಟರಿಯ ವೋಲ್ಟೇಜ್ ಅನ್ನು ಪರೀಕ್ಷಿಸೋಣ. ಬ್ಯಾಟರಿಯ ವೋಲ್ಟೇಜ್ 9.33 ವೋಲ್ಟ್ ತೋರಿಸುತ್ತಿದೆ. ಈಗ ಮಲ್ಟಿಮೀಟರ್ನ ಎರಡೂ ಪ್ರೋಬ್ಗಳನ್ನು ಬದಲಾಯಿಸಿದರೆ ಆಗ ವೋಲ್ಟೇಜ್ ರೀಡಿಂಗ್ ಮೈನಸ್ಗೆ ಬರುತ್ತದೆ. ಇದರರ್ಥ ನಾವು ಬ್ಯಾಟರಿಯ ಟರ್ಮಿನಲ್ನಲ್ಲಿ ಮಲ್ಟಿಮೀಟರ್ನ ಪ್ರೋಬ್ ಅನ್ನು ತಪ್ಪಾಗಿ ಹಾಕಿದ್ದೇವೆ. ಈಗ ನಾವು ಇನ್ನೊಂದು 1.5 ವೋಲ್ಟ್ನ ಬ್ಯಾಟರಿಯನ್ನು ತೆಗೆದುಕೊಳ್ಳುತ್ತೇವೆ. ಈ ಬ್ಯಾಟರಿಯ ವೋಲ್ಟೇಜ್ ಅನ್ನು ಪರೀಕ್ಷಿಸೋಣ. ಬ್ಯಾಟರಿಯ ವೋಲ್ಟೇಜ್ ಸುಮಾರು 1.57 ವೋಲ್ಟ್ ಆಗಿರುತ್ತದೆ. ಒಂದು 1.5 ವೋಲ್ಟ್ನ ಸೆಲ್ ತೆಗೆದುಕೊಳ್ಳಿ. ಮಲ್ಟಿಮೀಟರ್ನ ಕೆಂಪು ಪ್ರೋಬ್ ಅನ್ನು ಬ್ಯಾಟರಿಯ ಪ್ಲಸ್ ಟರ್ಮಿನಲ್ಗೆ ಮತ್ತು ಕಪ್ಪು ಪ್ರೋಬ್ ಅನ್ನು ಮೈನಸ್ ಟರ್ಮಿನಲ್ಗೆ ಸಂಪರ್ಕಿಸಿ. ವೋಲ್ಟೇಜ್ನ ರೀಡಿಂಗ್ ನಲ್ಲಿ 1.62 ವೋಲ್ಟ್ಗಳನ್ನು ತೋರಿಸುತ್ತದೆ. ಇದಾದ ನಂತರ ಮಲ್ಟಿಮೀಟರ್ನ ಪ್ರೋಬ್ನ ಸ್ಥಳವನ್ನು ಬದಲಾಯಿಸಿ ಮತ್ತು ವೋಲ್ಟೇಜ್ ನೋಡೋಣ. ಈ ಬಾರಿ ವೋಲ್ಟೇಜ್ -1.62 ವೋಲ್ಟ್ ತೋರಿಸುತ್ತಿದೆ. ಈಗ ಇನ್ನೊಂದು 1.5 ವೋಲ್ಟ್ನ ಸೆಲ್ ಅನ್ನು ತೆಗೆದುಕೊಳ್ಳಿ. ಮಲ್ಟಿಮೀಟರ್ನ ಕೆಂಪು ಪ್ರೋಬ್ ಅನ್ನು ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ ಮತ್ತು ಕಪ್ಪು ಪ್ರೋಬ್ ಅನ್ನು ನೆಗೆಟಿವ್ ಟರ್ಮಿನಲ್ ಮೇಲೆ ಹಾಕಿ. ವೋಲ್ಟೇಜ್ನ ರೀಡಿಂಗ್ ನಲ್ಲಿ 1.62 ವೋಲ್ಟ್ಗಳನ್ನು ತೋರಿಸುತ್ತದೆ. ಈಗ ಮಲ್ಟಿಮೀಟರ್ನ ಪ್ರೋಬ್ನ ಸ್ಥಾನವನ್ನು ಬದಲಾಯಿಸಿ ಹಾಕಿ ಮತ್ತು ವೋಲ್ಟೇಜ್ ಅನ್ನು ಪರಿಶೀಲಿಸಿ. ಇದರಲ್ಲಿ ವೋಲ್ಟೇಜ್ನ ರೀಡಿಂಗ್ -1.62 ವೋಲ್ಟ್ ತೋರಿಸುತ್ತಿದೆ. ಈಗ ಒಂದು 3 ವೋಲ್ಟ್ನ ಲಿಥಿಯಂ ಸೆಲ್ ಅನ್ನು ತೆಗೆದುಕೊಳ್ಳಿ. ಮಲ್ಟಿಮೀಟರ್ನ ಕೆಂಪು ಪ್ರೋಬ್ ಅನ್ನು ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ಗೆ ಹಾಕಿ ಮತ್ತು ಕಪ್ಪು ಪ್ರೋಬ್ ಅನ್ನು ನೆಗೆಟಿವ್ ಟರ್ಮಿನಲ್ಗೆ ಜೋಡಿಸಿ. ವೋಲ್ಟೇಜ್ ರೀಡಿಂಗ್ ನಲ್ಲಿ 3.24 ವೋಲ್ಟ್ ತೋರಿಸುತ್ತಿದೆ. ಈಗ ಮಲ್ಟಿಮೀಟರ್ನ ಪ್ರೋಬ್ನ ಸ್ಥಳವನ್ನು ಬದಲಾಯಿಸಿ ಹಾಕಿ ಮತ್ತು ವೋಲ್ಟೇಜ್ ಅನ್ನು ನೋಡಿ. ಇದರಲ್ಲಿ ವೋಲ್ಟೇಜ್ -3.24 ವೋಲ್ಟ್ ತೋರಿಸುತ್ತಿದೆ. ಇದಾದ ನಂತರ ಮೊಬೈಲ್ ಬ್ಯಾಟರಿಯನ್ನು ತೆಗೆದುಕೊಳ್ಳಿ
ಮಲ್ಟಿಮೀಟರ್ನ ಕೆಂಪು ಪ್ರೋಬ್ ಅನ್ನು ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ ಮತ್ತು ಕಪ್ಪು ಪ್ರೋಬ್ ಅನ್ನು ಪಾಸಿಟಿವ್ ಟರ್ಮಿನಲ್ಗೆ ಹಾಕಿ. ವೋಲ್ಟೇಜ್ ರೀಡಿಂಗ್ನಲ್ಲಿ -3.81 ವೋಲ್ಟ್ ತೋರಿಸುತ್ತಿದೆ. ಈಗ ಮಲ್ಟಿಮೀಟರ್ ಪ್ರೋಬ್ನ ಸ್ಥಾನವನ್ನು ಬದಲಾವಣೆ ಮಾಡಿ ಹಾಕಿ ಮತ್ತು ವೋಲ್ಟೇಜ್ ಅನ್ನು ನೋಡಿ. ಇದರಲ್ಲಿ ವೋಲ್ಟೇಜ್ 3.81 ವೋಲ್ಟ್ ಬರುತ್ತಿದೆ. ತೀರ್ಮಾನ: ಮಲ್ಟಿಮೀಟರ್ ಅನ್ನು ಬಳಸಿ ವಿವಿಧ ಬ್ಯಾಟರಿಯ ಡಿಸಿ ವೋಲ್ಟೇಜ್ ಅನ್ನು ಪರೀಕ್ಷಿಸಬಹುದು. ಒಂದು ವೇಳೆ ಮಲ್ಟಿಮೀಟರ್ನ ಪ್ರೋಬ್ ಅನ್ನು ವಿರುದ್ಧವಾದ ಟರ್ಮಿನಲ್ ಮೇಲೆ ಹಾಕಿದರೆ ಆಗ ರೀಡಿಂಗ್ ಮೈನಸ್ನಲ್ಲಿ ದೊರೆಯುತ್ತದೆ. ಹಾಗೇನಾದರೂ ರೀಡಿಂಗ್ ಪಾಸಿಟಿವ್ ಬಂದರೆ ಬ್ಯಾಟರಿಯ ಪೊಲಾರಿಟಿ ಸರಿಯಾಗಿದೆ ಎಂದರ್ಥ. ಒಂದು ವೇಳೆ ರೀಡಿಂಗ್ ನೆಗೆಟಿವ್ ಅಂದರೆ ಮೈನಸ್ನಲ್ಲಿ ದೊರೆತರೆ ಆಗ ಬ್ಯಾಟರಿಯ ಪೊಲಾರಿಟಿ ತಪ್ಪಾಗಿರುತ್ತದೆ ಎಂದರ್ಥ. ರೀಡಿಂಗ್ ಪಾಸಿಟಿವ್ ಬರುವುದಕ್ಕೆ ಮಲ್ಟಿಮೀಟರ್ನ ಪ್ರೋಬ್ ಅನ್ನು ಇಂಟರ್ಚೇಂಜ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಇಲ್ಲಿಯವರೆಗೆ ಕಲಿತಿದ್ದನ್ನು ಒಂದು ಸಾರಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು ಡಿಸಿಯ ಪೊಲಾರಿಟಿಯ ಮಹತ್ವದ ಬಗ್ಗೆ ತಿಳಿದುಕೊಂಡೆವು ಮತ್ತು ಮಲ್ಟಿಮೀಟರ್ನ ಸಹಾಯದಿಂದ ವಿವಿಧ ರೀತಿಯ ಬ್ಯಾಟರಿಗಳ ಪೊಲಾರಿಟಿಯನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲಿಸುವುದನ್ನು ಕಲಿತೆವು. ಪ್ರೋಬ್ಗಳನ್ನು ಸರಿಯಾಗಿ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಸಂಪರ್ಕಿಸಿದಾಗ ವೋಲ್ಟೇಜ್ ರೀಡಿಂಗ್ನಲ್ಲಿ ಹೇಗೆ ಬದಲಾವಣೆಯಾಗುತ್ತದೆ ಮತ್ತು ಬ್ಯಾಟರಿಯ ಪೊಲಾರಿಟಿಗಾಗಿ ಪಾಸಿಟಿವ್ ಮತ್ತು ನೆಗೆಟಿವ್ ವೋಲ್ಟೇಜ್ ರೀಡಿಂಗ್ ಏನನ್ನು ಸೂಚಿಸುತ್ತವೆ ಎಂದು ಕೂಡ ನಾವು ತಿಳಿದುಕೊಂಡೆವು. ಸರಿಯಾದ ಅಳತೆ ಮತ್ತು ಸಲಕರಣೆಗಳ ಸುರಕ್ಷತೆಗಾಗಿ ಸುರಕ್ಷತಾ ಮಾನದಂಡಗಳು ಮತ್ತು ಸರಿಯಾದ ಪ್ರೋಬ್ ಸಂಪರ್ಕ ವಿಧಾನಗಳ ಮೇಲೂ ಸಹ ಚರ್ಚೆ ಮಾಡಿದೆವು. ಈಗ ನಿಮಗಾಗಿ ಒಂದು ಕೆಲಸ. ಮಲ್ಟಿಮೀಟರ್ನ ಸಹಾಯದಿಂದ ಯಾವುದೇ ಡಿಸಿ ವಿದ್ಯುತ್ ಸಪ್ಲೈನ ಪೊಲಾರಿಟಿಯನ್ನು ಪರಿಶೀಲಿಸಿ.